ಇಂಪಾರ್ಟೆಂಟ್ ಅಪ್ಡೇಟು, ಬಿಲೋ 18+, ಅಬವ್ 45+, ಯಾರು ಈ ವಿಡಿಯೋ ನೋಡ್ಕೋಬೇಡಿ. ಮಿಡಲ್ ಏಜ್ ಅವ್ರು ಮಾತ್ರ ನೋಡಿ. ಥ್ಯಾಂಕ್ ಯು. Up your business card for a chance to win a free movie ticket. ಏನ್ರಿ ಪಿ ವಿ ಆರ್ ಅವರು ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಶಾರ್ಟ್ ಸಮಾನ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಹಾಕ ಡಿವೋರ್ಸ್ ಫೈಲ್ಸ್ ಕಡೆ ಹಾಕೋ ಟಿಕೆಟ್ ಕೊಟ್ಟಿದ್ದಾರೆ, ನಾವೇನು ಮೂವಿ ನೋಡಕ್ ಬರಲ್ವಾ? ಜಾನಿ ಕಪೂರು ಬಂದಿಲ್ಲ, ಅದಕ್ಕೆ ಡಿಸಪಾಯಿಂಟ್. ಇವಾಗ ತಾನೇ ದೇವರ ಮುಗಿಸ್ಕೊಂಡು ಮೂವಿ ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀರಿ. ದೇವರ ಮೂವಿ ನೋಡೋರಿಗೆ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಆಮೇಲೆ ಹೇಳ್ತೀನಿ. ಬ್ಯಾಡ್ ನ್ಯೂಸ್ ಏನಂದ್ರೆ ಜಾನ್ವಿ ಕಪೂರ್ ಇರೋದೇ 15 ನಿಮಿಷ. ಫಸ್ಟ್ ಇಂಟರ್ವಲ್ ಅಲ್ಲಿ ಜಾನ್ವಿ ಕಪೂರೇ ಬರಲ್ಲ. ಫಸ್ಟ್ ಪಾರ್ಟ್ ಅಲ್ಲಿ ಜಾನ್ವಿ ಕಪೂರ್ ಇಲ್ಲ, ಸೆಕೆಂಡ್ ಪಾರ್ಟ್ ಅಲ್ಲಿ ಅದೊಂದು 10 ನಿಮಿಷ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ನೋಡ್ತಾರೆ ವಿಡಿಯೋಲಿ, ಕರೆಕ್ಟಾಗಿ ಮಾತಾಡೋ. ನೋಡಿದ್ರು ಪರವಾಗಿಲ್ಲ, ಜಾನ್ವಿ ಕಪೂರ್ ಬರೀಲ್ಲ ಗುರು ಫಸ್ಟ್ ಇಂಟರ್ವಲ್ ಅಲ್ಲಿ. ಏನಕ್ಕೆ ಸಾಕು ಜಾನ್ವಿ ಕಪೂರ್ ಹಾಕೊಂಡಿರೋ ಸಾಂಗ್ ಅಷ್ಟೇ ಇಟ್ಕೊತೀರಿ. ಫಸ್ಟ್ ಆಫ್ ಆಲ್ ನೆಗೆಟಿವ್ ಕಮೆಂಟ್ಸ್ ನೋಡ್ಕೊಂಡು ಮೂವಿಗೆ ಬರ್ದೆ ಅಂತೂ ಇರಬೇಡಿ. ಮೂವಿ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಯಾರ್ದೋ ಮಾತು ಕೇಳ್ಕೊಂಡು ಮೂವಿ ಮಾತ್ರ ನೋಡಕ್ ಹೋಗ್ಬಿಡ್ರಿ. ಲೈಟಿಂಗ್ ಇಲ್ಲ ನೋಡ್ರಿ, ಕಪ್ಪಗಿದ್ದೀರಂತ. ಓಕೆ, ಲೈಟ್ ಮೂವಿ ಮಾತ್ರ ಸಾಕಾಗಿದೆ. ನೆಗೆಟಿವ್ ಕಮೆಂಟ್ಸ್ ನೋಡ್ಕೊಂಡು ಮೂವಿ ನೋಡಿದಿರ ಮಾತ್ರ ಇರೋಕೆ ಹೋಗ್ಬಿಡಿ. ಮೂವಿ ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. NTR ಆಕ್ಟಿಂಗ್ ಮಾತ್ರ ಭಯಂಕರ ಗುರು. ಏನ್ ಸಕ್ಕದ ಆಕ್ಟ್ ಮಾಡೋರೆ ಅಂದ್ರೆ NTR ಇಸ್ ರಿಯಲಿ ಮ್ಯಾನ್ ಆಫ್ ಮಾಸಸ್. ಮತ್ತೆ ಇದಾರೆ ಮೇಕಿಂಗ್ ಎಲ್ಲ ಸೂಪರ್ ಆಗಿದೆ, ಮತ್ತೆ ಎಲ್ಲ ಸೂಪರ್ ಆಗಿದೆ ಗುರು. ಮೂವಿ ಚೆನ್ನಾಗಿಲ್ಲ ಅಂತ ಯಾರು, ಮೂವಿ ನಿಜವಾಗ್ಲೂ ಚೆನ್ನಾಗೈತೆ. ಬಟ್ ಏನು ಬೇಜಾರು ವಿಷಯ ಅಂದ್ರೆ ಜಾನ್ವಿ ಕಪೂರ್ ಇಲ್ಲ. 15 ನಿಮಿಷ ಗುರು, 15 ನಿಮಿಷ ಸಾಂಗು ಸೇರಿಸಿ. ಸಾಂಗು ಸೇರಿಸಿ. ಬಟ್ ಯಾರು ಚೆನ್ನಾಗಿದೆ. ಮ್ಯಾಂಡೇಟರಿ ಒಂದು ಇದು ಬರುತ್ತೆ ಅಂತ, ಅದು ಹಾಕ್ತೀರಿ ನೋಡಿ. ಆದರೆ ಅನಿರುದ್ಧ್ ಸಾಂಗಲ್ಲಿ ಅಂತಾರಲ್ಲ, ಥಿಯೇಟ್ರ್ ಎಲ್ಲ ಫುಲ್ಲು ಜೋಶ್ ಎದ್ಬಿಟ್ಟಿದ್ರು. ಸೊ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಎವ್ರಿ ಒನ್ ಹ್ಯಾಸ್ ಡನ್ ದೇರ್ ಡಿಸೆಂಟ್ ಜಾಬ್. ಸೈಫ್ ಅಲಿ ಖಾನ್ ಆಗಿರ್ಬೋದು, ಜಾನ್ವಿ ಕಪೂರ್ ಆಗಿರ್ಬೋದು, ತುಂಬ ಆ್ಯಕ್ಟರ್ಸ್ ಆಗಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. NTR ಮಾತ್ರ NTR ಬಗ್ಗೆ ಮಾತಾಡಬೇಕಾ? ನಿಜವಾಗ್ಲೂ ಸೂಪರ್ ಆಗಿದೆ. ಎಷ್ಟೋ ಜನ ಹೇಳ್ತಾರೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ. ಬಂದು ನೋಡ್ರಿ, ಥಿಯೇಟ್ರಲ್ಲಿ ಎಷ್ಟು ಜನ ಇದ್ರು. 3rd ಡೇ ಹೌಸ್ಫುಲ್ಲು. ಒಳ್ಳೆ ಪಿಕ್ಚರ್ ಮಾಡ್ರಿ ಗುರು, ಯಾಕೆ ಜನ ಬರಲ್ಲ? ಏನು ಹೇಳ್ಬೇಕಣ್ಣ? ಏನಿಲ್ಲ, ಅಷ್ಟೇ. ಜಾನ್ವಿ ಕಪೂರ್ ಅದೇ. ಟಿಕೆಟ್ 200 ರೂಪಾಯಿ.